Shani. I was working in University College Mangalore as a professor in political science. ನನಗೆ ಸಣ್ಣದಿಂದಲೂ ಒಂದು ಹಾಬಿ ಇದ್ದಿದ್ದು ತುಂಬ ಅಂತ ಹೇಳಿದರೆ ಗಿಡಗಳನ್ನು ನೆಡುವಂಥ ಒಂದು ನಾನು ಕೊಡಗಿಂದ ಬಂದವಳು. ಬಹುಶಃ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಜಾಸ್ತಿ ಇದರ ಗಿಡಗಳ ಮೇಲೆ ಜನರಿಗೆ ಇಷ್ಟ ಇರುವಂಥದ್ದನ್ನು ಕಂಡುಬಂದಿಲ್ಲ. ಅದೇ ನಾನು ಮುಂದುವರೆದು ಮಂಗಳೂರಲ್ಲಿ ಬರಬೇಕಾದ್ರೂ ಕೂಡ ಗಿಡಗಳನ್ನು ನೆಡುವಂಥ ಹ್ಯಾಬಿಟ್ ಇತ್ತು. ಅದರಲ್ಲಿ ನಾನು ಆ್ಯಂಥೂರಿಯಂ ಗಿಡಗಳನ್ನು ತುಂಬ ಇಷ್ಟಪಡ್ತಾ ಇದ್ದೆ. ಆಗ ತುಂಬ ಪಾಪ್ಯುಲರ್ ಇದ್ದಂಥ ಗಿಡಗಳಲ್ಲಿ ಆ್ಯಂಥೂರಿಯಂ ಒಂದು ಒಳ್ಳೆಯದಿತ್ತು. ಹಾಗಾಗಿ ನಾನು ಆ್ಯಂಥೂರಿಯಂ ನೆಡ್ತಾ ಇದ್ದೆ. ಮತ್ತು ವರ್ಷಗಳ ನಂತರ ಆ್ಯಂಥೂರಿಯಂ ಅದಕ್ಕೇನೋ ಡಿಸೀಸ್ ಬಂದು ಸಾಯಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅದೇ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಬರಬೇಕಾದ್ರೆ ಬೇಕಾದಷ್ಟು ಟೈಮ್ ಇತ್ತು. ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾಯಿತ್ತು. ನನ್ನಲ್ಲಿ ಒಂದು 10-12 ಗಿಡ ಅಷ್ಟೇ ಆರ್ಕಿಡ್ದಿತ್ತು. ಈಗ ಒಂದು 200 ಗಿಡ ಆದರೂ ಇರ್ಬೋದು ಅಂತ ಕಾಣಿಸ್, ಜಾಸ್ತಿನೇ ಇರ್ಬೋದು. ಬೇರೆ ಬೇರೆ ವೆರೈಟೀಸ್ದು ಇದೆ. ಆದರೆ ಇದೆಲ್ಲವೂ ಕೂಡ ಒಂದೇ ಟೈಮಲ್ಲಿ ಫ್ಲವರ್ ಆಗೋದಿಲ್ಲ ನನಗೆ. ಕೆಲವುದು ಮುಗ್ದ ಮೇಲೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನನಗೆ ಇಷ್ಟ ಇರುವಂಥ ವೆರೈಟಿ ಯಾವುದು ಅಂತ ಹೇಳಿದ್ರೆ ಫೆಲನೋಪ್ಸಿಸ್. ಇದು ಸಾಧಾರಣ ಒಂದು 5 to 6 months ಇರುತ್ತೆ. ಮತ್ತು ಒಂದು ಸರ್ತಿ ಸಣ್ಣ ಗಿಡಗಳು ಕೂಡ ಅದರಲ್ಲಿ ಬರ್ಬೋದು. ಹಾಗೆ ಅದೊಂದು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲೇ ನನಗೆ ಹೂ ಕೊಡ್ತಾ ಬರುತ್ತೆ. ಸ್ವಲ್ಪ ಕೆಲಸ ನನಗೆ ಜಾಸ್ತಿ ಕಾಣ್ತಾ ಇದೆ ಈ ಆರ್ಕಿಡಲ್ಲಿ. ಬೇರೆ ಎಲ್ಲದಕ್ಕೆ ಒಂದು ವಾರದಲ್ಲಿ ಒಂದು ಸರ್ತಿ ಏನಾದರೂ ಅಥವಾ ಒನ್ಸ್ ಇನ್ 15 days ನಾವೇನಾದರೂ ಕೆಮಿಕಲ್ ಫರ್ಟಿಲೈಸರ್ ಅಥವಾ ಯಾವುದೇ ರೀತಿಯ ಫರ್ಟಿಲೈಸರ್ ನೀರು ಕೊಟ್ಟರೆ ಸಾಕಾಗ್ಬೋದು. ಆದರೆ ಎಸ್ಪೆಷಲಿ ಮ್ಯಾಂಗ್ಳೂರಲ್ಲಿ ಹೀಟ್ ಜಾಸ್ತಿ ಇರೋ ಕಾರಣದಿಂದ ಇದು ಬೆಳೆಸಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಆದರೆ ನನ್ನ ಗಿಡಗಳನ್ನ ನೋಡಿದ್ರೆ ನಾನು ಮ್ಯಾಂಗ್ಳೂರಲ್ಲಿ ಇರುವಾಗೆ ಕಾಣೋದಿಲ್ಲ. ನಾನು ಅಷ್ಟಕ್ಕೂ ಅದರ ಮೇಲೆ ಕೆಲಸ ಮಾಡ್ತಾ ಇರ್ತೇನೆ. ವಾರಕ್ಕೆ ಒಂದು 2 ಸಲ ಫರ್ಟಿಲೈಸರ್ಸ್ ಹಾಕ್ತಾ ಇರ್ತೇನೆ. ನೀರಂತೂ ರೆಗ್ಯುಲರ್, ಯಾವುದೇ ಕಾರಣದಿಂದ ಮಿಸ್ ಮಾಡೋದಿಲ್ಲ. ನೀರು ಹಾಕ್ತಾನೆ ಇರಬೇಕಾಗುತ್ತೆ. ಮತ್ತು ಇದು ಕೋವಿಡ್ನ ನಂತರ ಇರುವಂಥ ನಂಬರ್ಸ್ ನಲ್ಲಿರೋದು. ಆದರೆ ಕೆಲವೊಂದು 10 yearsಗಿಂತ ಜಾಸ್ತಿ ಇರುವಂಥ ಗಿಡಗಳಿದೆ. ದೊಡ್ಡ ಗಿಡದಲ್ಲಿ ದೊಡ್ಡ ಹೂಗಳು, ಒಳ್ಳೆ ಬಂಚ್ಗಳು ಬರ್ತಾ ಇದೆ. ನೀವು ಏನು ಹಾಕಿಲ್ಲ ಅಂತ ಹೇಳಿದರೆ ವರ್ಷಕ್ಕೆ ಒಂದು ಹೂ ಕೂಡ ಖಂಡಿತ ಬರೋದಿಲ್ಲ ಈ ಗಿಡಗಳಲ್ಲಿ. ನನ್ನಲ್ಲಿ ಡೆಂಡ್ರೋಬಿಯಂ ವೆರೈಟಿ ಒಂದು 30 to 40 pots ಇರ್ಬೋದು. ನಾನು ಪಾಟಲ್ಲಿ ಹಾಕೋಕ್ಕಿಂತ ಜಾಸ್ತಿಯಾಗಿ ಟವರ್ ಮಾಡಿಕೊಂಡು, ಇಲ್ಲೇ ಇದೆ ಟವರ್, ಆ ರೀತಿಯಲ್ಲಿ ಟವರ್ ಮಾಡಿ ಅದರ ಸುತ್ತಲೂ ಗಿಡಗಳನ್ನು ಕಟ್ಟಿ ಬೆಳೆಸಿದ್ದೇನೆ. ಅಂದರೆ ನೀರು ಕೂಡ ಮೇಲಿಂದ ಹಾಕಿದರೆ ಪ್ರತಿಯೊಂದು ಗಿಡಕ್ಕೆ ಅದು ಕೆಳಗೆ ಬರುತ್ತೆ ಅಂತ ಹೇಳುವ ನಂಬಿಕೆಯಿಂದ ಆ ಥರ ಮಾಡಿರುವಂಥದ್ದು. ಮತ್ತು ಅದು ಅಲ್ಲದೆ ಬೇರೆ ಬೇರೆ ಫ್ರೂಟ್ ಗಿಡಗಳು ಇದೆ. ಮತ್ತು ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಸ್ವಲ್ಪ ಇಷ್ಟ ಇದೆ ನನಗೆ. ಅದು ಖಾಲಿ ಅದು ಸಹ ಚೆನ್ನಾಗಿರುತ್ತೆ. ಅದರಲ್ಲಿ ಫ್ಲವರ್ ಯಾವಾಗಲೂ ಇಲ್ಲದ ಗಿಡಗಳು ಇಲ್ಲಿ ಹೆಚ್ಚಾಗಿ ಬೆಳೆಸೋ ಕಾರಣದಿಂದ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಕೂಡ ನನಗೆ ತುಂಬಷ್ಟು ಇಷ್ಟ. ಹಾಬಿ ಮಾತ್ರ ಅಲ್ಲ, ಇಲ್ಲಿ ತುಂಬ ಸೆಕೆ ಇರುವ ಕಾರಣದಿಂದ ಪ್ರಾಣಿಗಳಿಗೆ ನನಗೆ ದೊಡ್ಡದಾಗಿ ಮಾಡಲಿಕ್ಕಾಗಿಲ್ಲ. ಆದರೆ ಪಕ್ಷಿಗಳಿಗೆ ಸಣ್ಣದಾದಂಥ ಲೋಟಸ್, ನನಗೆ ಜಾಗದ ಕೊರತೆ ಇದೆ, ಆದರೂ ಕೂಡ ಲೋಟಸ್ ಹಾಕಿದ ಅಂತ ಇದರಲ್ಲಿ ಬಂದು ಪಕ್ಷಿಗಳು ನೀರು ಕೊಡ್ತಾ ಹೋಗುತ್ತೆ. ಹಾಗೆ ಒಂದು 2-3 ಒಳ್ಳೆಯ ಫ್ರೂಟ್ ಈಲ್ಡಿಂಗ್ ಟ್ರೀಸ್ ಇದೆ. ಅದು 365 days ಅದರಲ್ಲಿ ಫ್ರೂಟ್ಸನ್ನು ನೋಡಿದ್ದೇನೆ. ಅದು ಹೈಬ್ರಿಡ್ ಸ್ಟಾರ್ ವೆರೈಟಿ ಮತ್ತು ಪೀನಟ್ ಬಟರ್ ಅಂತ ಹೇಳುವಂಥದ್ದು. ಅದರಲ್ಲಿ ಎಲ್ಲ ದಿನ ಕೂಡ ಬರ್ಡ್ಸ್ಗಳು ಬರ್ತಾ ಇರುತ್ತೆ. ಮತ್ತು ಅವುಗಳಿಗೆ ನೀರು ಕುಡಿಯುವಂಥ ಅವಕಾಶ ಇದೆ. ಇಂಥ ಅವಕಾಶಗಳು ಹೆಚ್ಚಿನ ಮನೆಗಳಲ್ಲಿ ಇವತ್ತು ಇಲ್ಲ. ಮತ್ತು ಹೆಚ್ಚಿನ ಜನರು ಪಕ್ಷಿಗಳಿಗೆ ನೀರು ಇಡುವಂಥದ್ದು ನಾನು ಬ್ಯಾಂಗ್ಳೂರಲ್ಲಿ ತುಂಬಷ್ಟು ಜನ ಇಡೋದು ನೋಡಿದ್ದೇನೆ. ಇಲ್ಲಿ ಜನರು ಅಷ್ಟು ನೀರು ಇಡೋದನ್ನು ನಾನು ನೋಡಿಲ್ಲ. ಹಾಗಾಗಿ ನಾನು ಮಾಡುವಂಥ ಇದರಲ್ಲಿ ಕೆಲವೊಂದು ಸತಿ ಬೆಕ್ಕುಗಳು ಕೂಡ ಬಂದು ನೀರು ಕುಡಿಯುವಂಥದ್ದು, ಬೇರೆ ಯಾವುದಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ಪ್ರಾಣಿಗಳಿಗೂ ಕೂಡ ನನ್ನ ಖುಷಿಯ ಜೊತೆಗೆ
ಪ್ರಾಣಿಗಳಿಗೂ ಕೂಡ ಸಂತೋಷ ತರುವಂಥ ಕೆಲವು ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ಬರ್ಡ್ಸ್ಗೋಗಿ ಫೀಡರ್ ಇಟ್ಟಿದ್ದೇನೆ. ಅದರಲ್ಲಿ ಒಂದು 10ರಿಂದ 60 ಬರ್ಡ್ಸ್, ಸಣ್ಣ ಬರ್ಡ್ಸ್ಗಳು ಬಂದು ದಿನ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ 7 ಗಂಟೆವರೆಗೂ ಬರ್ಡ್ಸ್ ನಮ್ಮಲ್ಲಿ ಇರ್ತಾ ಇರುತ್ತೆ. ಮತ್ತು ಇದು ಒಂದು ಈ ಥರ ಹಾಬಿ ಒಳ್ಳೆಯದು ಕೂಡ ಅನ್ನಿಸ್ತದೆ ನನಗೆ, ಟೈಮ್ ಪಾಸ್ ಮಾಡಲಿಕ್ಕೆ. ಅದ್ರ ಜೊತೆ ಹೆಲ್ತ್ ಕೂಡ ಒಳ್ಳೇದಿರುತ್ತೆ. ಸಿಟಿಯಲ್ಲಿ ಎಲ್ಲರೂ ಹೇಳುವಂಥದ್ದು ಒಂದು ನೀರು ಹಾಕುವ ಕಷ್ಟನ ಹೇಳ್ತಾರೆ, ಮತ್ತು ಜಾಗ ಇಲ್ಲ ಅಂತ ಹೇಳೋದು. ನಾನು ಕೂಡ ನೋಡಿ ನನಗೇನು ದೊಡ್ಡ ಜಾಗ ನಾನು ಕಂಡಿಲ್ಲ. ಇರುವ ಜಾಗದಲ್ಲಿ ಯಾವುದನ್ನು ಬಿಟ್ಟಿಲ್ಲ. ಪ್ರತಿಯೊಂದು ಇದರಲ್ಲಿ ಸ್ವಲ್ಪನೂ ಖಾಲಿ ಬಿಡದ ಹಾಗೆ ನಾನು ನಟ್ಟಿದ್ದೇನೆ. ಪಾಟಲ್ಲಿ ನಟ್ಟಿರುವಂಥದ್ದು. ನಾನು ಆರ್ಕಿಡ್ ಇಷ್ಟ ಇರುವವರಿಗೆ ಹೇಳೋದೇನಂತ ಹೇಳಿದರೆ, ಇದು ಟವರ್, ನಿಮಗೆ ಸ್ಪೇಸ್ನ ಅಗತ್ಯ ಇಲ್ಲ. ಮರದ್ದು ಸಿಮೆಂಟ್, ಪಾಟಲ್ಲಿ ಸಿಮೆಂಟ್ ಹಾಕಿ ಟವರ್ ಮಾಡಿದರೆ, ಅಥವಾ ನಿಮ್ಮ ಮರನೇ ಸಿಕ್ಕಿಲ್ಲ ಅಂತ ಹೇಳಿದರೆ PVC ಪೈಪ್ ದೊಡ್ಡ ಸೈಜ್ದು ತಂದು ಆ ರೀತಿಯಲ್ಲಿ ಮಾಡ್ಬೋದು. ಅದನ್ನು ಟೈ ಮಾಡುವಂಥ ರೀತಿ ಒಳ್ಳೆಯದಿರಬೇಕು. ಅದರಲ್ಲಿ ಚಾರ್ಕೋಲ್ ಹಾಕಬೇಕಾಗುತ್ತೆ. ಸ್ವಲ್ಪ ಪ್ಲೇನಾಗಿ ಇದು ಮಾಡಿದ್ರೆ ಅದು ಡ್ರೈ ಆಗಿಬಿಡುತ್ತೆ. ಚಾರ್ಕೋಲ್ ಹಾಕಿ ಟೈ ಮಾಡಿದರೆ ಖಂಡಿತವಾಗಿ ಅದು ಹೋಗೋದಿಲ್ಲ. ಮತ್ತು ಸ್ವಲ್ಪ ಸಾಫ್ ಫಂಗಿಸೈಡನ್ನು ಹಾಕಬೇಕು. ಫಂಗಲ್ ಇನ್ಫೆಕ್ಷನ್ ಎಷ್ಟು ಒಳ್ಳೆ ಗಿಡದಲ್ಲೂ ಕೂಡ ಫಂಗಲ್ ಇನ್ಫೆಕ್ಷನ್ ತುಂಬ ಜಾಸ್ತಿ ಬರ್ತಿದೆ. ಹೂವಾಗ್ತಾ ಫಂಗಲ್ ಇನ್ಫೆಕ್ಷನ್ ಬರುತ್ತೆ. ನನಗೆ ಆದಂಥ ಅನುಭವ. ಹಾಗಾಗಿ ಎಲ್ಲ ಮದರ್ ಪ್ಲ್ಯಾಂಟ್ ಕೂಡ ಸತ್ತಂಥ ಎಷ್ಟೋ ಪಾಟ್ಸ್ಗಳಿದೆ.